ಈಗ ಪತ್ರ ಓದೋ ಸಮಯ. ಪತ್ರವನ್ನ ಯಾರು ಬರೆದಿದ್ದಾರೆ ನೋಡೋಣವಾ? ಗುರುಜಿ, ಈ ಪತ್ರವನ್ನ ಭಾಗ್ಯ ಅನ್ನೋರು ಬರೀತಿದ್ದಾರೆ. ಪೂಜನೀಯ ಗುರುಗಳಿಗೆ ಭಾಗ್ಯ ಮಾಡುವ ಅನಂತ ಅನಂತ ವಂದನೆಗಳು ಗುರುಜಿ. ನಿಮ್ಮ ಆಶೀರ್ವಾದ ಮತ್ತು ಆಶೀರ್ವಚನ ಸದಾ ನಮ್ಗೆ ಇರ್ಲಿ ಅಂತ ಬಯಸ್ತೇವೆ ಅಂತ ಹೇಳ್ತಾ ಅವರ ದೊಡ್ಡಮ್ಮನ ಕುರಿತಾಗಿ ಕೇಳ್ತಿದ್ದಾರೆ ಗುರುಜಿ. ಅವ್ರಿಗೆ ತುಂಬಾ ಹುಷಾರಿಲ್ವಂತೆ, ಕಾರಣ ಅನ್ನನಾಳದ ಕ್ಯಾನ್ಸರ್ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಹೇಳ್ತಿದ್ದಾರೆ, ಅವ್ರು 8 ತಿಂಗಳಿಂದ ಬಳಲ್ತಾ ಇದ್ದಾರೆ ಗುರುಜಿ, ತುಂಬಾನೇ ಬಡವಾಗ್ಬಿಟ್ಟಿದ್ದಾರೆ. ನೋಡಕ್ಕೆ ನಮ್ಗೆ ತುಂಬಾ ದುಃಖ ಆಗುತ್ತೆ, ಯಾಕಂದ್ರೆ ಯಾವುದೇ ಊಟವನ್ನ ಅವರು ನೇರವಾಗಿ ತಗೊಳ್ಲಿಕ್ಕೆ ಆಗ್ತಿಲ್ವಂತೆ, ಪೈಪ್ ಮುಖೇನ ಕಳಿಸ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇವರ ತಾಯಿಯ ಮನೆಯ ಕುಟುಂಬದವ್ರು ಎಲ್ರಿಗೂ ಕ್ಯಾನ್ಸರ್ ಇಂದಾನೆ, ಅದು ಕೊನೆ ಕ್ಷಣಗಳಲ್ಲಿ ಗೊತ್ತಾಗ್ತಿದೆ ನಮ್ಗೆ ಅವ್ರು ಕ್ಯಾನ್ಸರ್ ಇದೆ ಅಂತ, ಹಾಗೆ ಸಾಯ್ತಿದ್ದಾರೆ. ಇವರನ್ನ ಬಿಟ್ರೆ ಇನ್ನು ಉಳ್ದಿರೋರು ಇಬ್ರೇ ಗುರುಜಿ, 6 ಜನ ತೀರ್ಕೊಂಡ್ಬಿಟ್ರು ಅಂತ ಹೇಳ್ತಿದ್ದಾರೆ. ಅವರ ಮಗಳು ಮತ್ತೆ ಅಳಿಯ ಕೂಡ ತೀರ್ಕೊಂಡ್ರಂತೆ. ಆ ಅನಾಥ ಮಕ್ಕಳಿಗೆ ಇವರೇ ಆಸರೆ ಆಗಿದ್ರು. ಈಗ ಇವ್ರಿಗೂ ಈ ತರ ಶೋಚನೀಯ ಸ್ಥಿತಿ ಆಗಿದೆ. ಏನ್ ಮಾಡೋದು, ಯಾಕೆ ಹೀಗಾಗ್ತಿದೆ ಅಂತ ಕೇಳ್ತಿದ್ದಾರೆ. ನಿಮ್ಮ ದೊಡ್ಡಮ್ಮನಿಗೆ ಈ ಥರ ಆಗಿದೆ, ಮನೆಯ ಕುಟುಂಬದವ್ರಿಗೆಲ್ಲರಿಗೂ ಕ್ಯಾನ್ಸರಿಂದ ಅಂದರೆ, ಕ್ಯಾನ್ಸರ್ ಯಾವತ್ತೂ ತಿಳ್ಕೊಳ್ಳಿ, ಶನಿ ಚಂದ್ರ ರಾಹು, ಶನಿ ರಾಹು ಈ ರೀತಿ ಇದ್ದಾಗ ಕ್ಯಾನ್ಸರು ಗೊತ್ತಾಗ್ತಕ್ಕಂಥ ವಿಚಾರ. ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದು, ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇದ್ದರು, ಪೂರ್ವ ಪುಣ್ಯದಲ್ಲಿ ಶನಿ ಇದ್ದು ಅಷ್ಟಮ ಸ್ಥಾನದಲ್ಲಿ ರಾಹು ಇದ್ದರೆ, ಅಥವಾ ಯಾವ ಕಾಲಕ್ಕೂ ಶನಿ ಚಂದ್ರ ಇಬ್ಬರು ಒಟ್ಟಿಗೆ ನೋಡ್ತಾ ರಾಹು ಜೊತೆಗಿದ್ದರೆ, ಈ ರೀತಿಯಾಗಿ ಕ್ಯಾನ್ಸರು ಗೊತ್ತಿಲ್ಲದೆ ನೀರಿನ ಮುಖಾಂತರವಾಗಿ ಬರ್ತಕ್ಕಂಥದ್ದು. ಜಲರಾಶಿಯಲ್ಲಿ ಕೂತಿದ್ದಾಗ ಜಲ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರು, ಯುಟ್ರಸ್ ಕ್ಯಾನ್ಸರು ಈ ಥರದಾಗುತ್ತೆ. ಅನ್ನನಾಳದ ಕ್ಯಾನ್ಸರ್ ಅಂದರೆ ಚಂದ್ರನ ಜೊತೆಲೇ ನೋಡೋದ್ರಿಂದ, ಭೂಮಿ ಸ್ಥಿರವಾಗಿ ರಾಹು ತತ್ವದಲ್ಲೇ ಕೂತಿದ್ದಾನೆ ಅಂದರೆ ವಾಯು ತತ್ವದಲ್ಲಿ ಕೂತಿರ್ತಕ್ಕಂಥ ದಿನಗಳು. ಈ ರೀತಿ ಈ ಕ್ಯಾನ್ಸರ್ಗೆ ಶನಿನೇ ಕಾರಣ ಆಗಿರೋದ್ರಿಂದ ಕರ್ಮವನ್ನು ಹೇಗಪ್ಪ ಕಳ್ಕೊಳ್ಳೋದು ಅಂದರೆ, ನಿಮ್ಮ ಮನೆ ದೋಷಗಳನ್ನು ಏನಾದರೂ ಮಾಡಿ ಸರಿಪಡಿಸ್ಬೇಕು. ನಿಮ್ಮಲ್ಲಿ ಪಶ್ಚಿಮಕ್ಕೆ ಇರತಕ್ಕಂಥದ್ದು, ವಾಯುವಕ್ಕೆ ಇರತಕ್ಕಂಥ ಪಶ್ಚಿಮ ವಾಯುವ್ಯ ಅಂತ ಕರಿತೀವಿ, ಉತ್ತರ ಮತ್ತು ಪಶ್ಚಿಮದ ಮಧ್ಯಭಾಗ, ದಕ್ಷಿಣ ಮತ್ತು ಪಶ್ಚಿಮದ ಭಾಗ ಮಧ್ಯಭಾಗ, ಈ ರೀತಿ ಇದ್ದಾಗ ಆ ಪಶ್ಚಿಮದಲ್ಲಿ ಏನಾದರೂ ಕಟ್ಟಾಗಿದ್ದರೆ, ಅಂದರೆ ಮನೆ ನೋಡಿ ಬಿಲ್ಡಿಂಗ್ ಹೀಗಿದ್ದು ಹೀಗೆ ಸ್ಟ್ರೈಟಾಗಿ ಬಂದರೆ ಪರವಾಗಿಲ್ಲ, ಒಂದೇ ಸಮ ಇರಬೇಕು. ಕೆಲವರು ಏನು ಮಾಡ್ತಾರೆ, ಅದನ್ನು ಡಿಸೈನ್ ಮಾಡೋದು, ಎಕ್ಸ್ಟೆಂಡ್ ಮಾಡೋದು, ಬೆಳೆಸೋದು, ಪಶ್ಚಿಮ ಬೆಳೆಸೋದು ಅಥವಾ ಪಶ್ಚಿಮ ಹಳ್ಳ ಮಾಡೋದು, ಪಶ್ಚಿಮ ಜಾಗದಲ್ಲಿ ನೀರು ಹರಿಯೋದು, ಅಥವಾ ಪಶ್ಚಿಮ ಹೀಗೆ ಒಳಗೆ ಬಂದು ಹಿಂಗೆ ಹೋಗಿರ್ತಕ್ಕಂಥದ್ದು ಯಾರಾದರೂ ಅವರ ಹೆಸರಲ್ಲೇ ಇದ್ದರೆ ಕುಟುಂಬದ ದೋಷ. ಇಲ್ಲ ಋಣಾಧಿಪತಿ ಆಗಿರ್ತಕ್ಕಂಥವ್ನು ಕರ್ಮಸ್ಥಾನದಲ್ಲಿದ್ದರೆ, ಅಂದರೆ ಋಣಾಧಿಪತಿ ಕುಜ ಕರ್ಮದಲ್ಲೇ ಶೇಷ ಭಾಗ ಅಂದರೆ ಎಷ್ಟೋ ಜನ್ಮದ ಕರ್ಮಗಳು ನಿಮ್ಮ ವಂಶಕ್ಕಿದೆಯಲ್ಲಪ್ಪ ಅಂತಾಗ ಕೇತು ಶನಿ ಜೊತೆ ಕುತ್ಕೊಂಡ್ಬಿಡ್ತಾನೆ. ಆಗ ರಾಹು ನೇರವಾಗಿ ನೋಡ್ತಾನೆ. ಆ ಸಮಯಕ್ಕೆ ಏನಾದರೂ ಕುಜ ಋಣಾಧಿಪತಿ ಅವನು ಅಲ್ಲಿ ಪೂರ್ವ ಪುಣ್ಯ ಅಂದರೆ ಕರ್ಮ ಪೂರ್ವ ಪುಣ್ಯದಿಂದ ಬಂದುಬಿಟ್ಟಿದೆ ಅಂದಾಗ ವಂಶ ಪಾರಂಪರ್ಯವಾಗಿ ಹೀಗೆ ಮಾಡಿಬಿಡ್ತಾನೆ. ಇದೆಲ್ಲ ನಿಜಕ್ಕೂ ಭಾಳ ಕಷ್ಟಗಳು. ಇದನ್ನೆಲ್ಲ ಸರಿಪಡಿಸೋದು ಹೇಗೆ ಅಂದರೆ, ಭಗವಂತನ ಬಿಟ್ಟರೆ ಇನ್ನು ಯಾರ ಕೈಲೂ ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ದೇವರ ಆಶ್ರಯವನ್ನು ಪ್ರತಿದಿನ ಪ್ರತಿಕ್ಷಣ ಪಡೀರಿ ಅಂತ ಆಗಲೇ ನಾನು ಹೇಳಿದಾಗೆ, ಇವತ್ತು ನೀವು ಬರೆದಿರ್ತಕ್ಕಂಥ ಭಾಗ್ಯಮ್ಮ ಪತ್ರದಲ್ಲಿ ನಿಮ್ಮ ದೊಡ್ಡಮ್ಮ ಆಗಲಿ, ಆ ಮಕ್ಕಳಿಗೆ ನೋಡ್ಕೊಳ್ಳೋದಾಗಲಿ, ತಂದೆಯ ಆಶ್ರಯ ಇಲ್ಲದೇ ಇರತಕ್ಕಂಥದ್ದಾಗಲಿ ಎಲ್ಲ ಶನಿಯಿಂದ. ಅದಕ್ಕೆ ಈ ಕರ್ಮಸ್ಥಾನಾಧಿಪತಿ ಶನಿಯನ್ನು ಸ್ಮರಣೆ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಅನಂತ ಪದ್ಮನಾಭ ಹೇಗಿದ್ರು ಬಂದಿದ್ದ, ಈ ಹಬ್ಬವೂ ಆಚರಣೆ ಆಯಿತು. ಆದರೂ ನೀವೇನು ಮಾಡಬೇಕು, ಬುಧವಾರ ಶನಿವಾರ ಶ್ರೀಮನ್ನಾರಾಯಣನಿಗೆ ಅಂದರೆ ಮಲಗಿರ್ತಕ್ಕಂಥ ರಂಗನಾಥ ಸ್ವಾಮಿ, ಎಲ್ಲೇ ದೇವರ ಸ್ಥಾನ ಇರಲಿ, ಅದು ನಿಂತಿರಬಾರ್ದು ವೆಂಕಟೇಶ್ವರ, ಮಲಗಿರ್ತಕ್ಕಂಥ ನಾರಾಯಣನಿಗೆ ತುಳಸಿಯನ್ನು ಕೊಡಬೇಕು. ಬುಧವಾರ ಶನಿವಾರ ತುಳಸಿಯನ್ನು ಕೊಟ್ಟು ವಾಪಸ್ಸಿಸ್ಕೋಬೇಕು. ಅಂದರೆ ಅವನಿಗೆ ಹಾಕಿರ್ತಕ್ಕಂಥ ನಿರ್ಮಾಲ್ಯನ ವಾಪಸ್ಸಿಸ್ಕೋಬೇಕು. ನೀರಲ್ಲೇ ಅದನ್ನು ಹಾಕಿ ಆ ನೀರನ್ನು ಕುಡಿಸ್ತಾ ಬರಬೇಕು. ಅದರಲ್ಲಿ ಒಂದೊಂದು ತುಳಸಿ, ಅವರು ಏನು ನಾರಾಯಣನಿಗೆ ಹಾಕಿರ್ತಕ್ಕಂಥ ತುಳಸಿಯನ್ನು ಎತ್ಕೊಂಬಂದಿರ್ತೀರ ಅದನ್ನು ಸ್ವಲ್ಪ ಸ್ವಲ್ಪ ಕೊಡ್ತಾ ಬರಬೇಕು. ಆ ತುಳಸಿ ನೀರನ್ನು ಕೊಟ್ಟು ದೇಹವನ್ನು ಶುಚಿರ್ಭೂತವನ್ನು ತುಳಸಿಯ ಮುಖಾಂತರ, ಅಂದರೆ ಆ ನಿರ್ಮಾಲ್ಯ ತುಳಸಿಯನ್ನು ಚೆನ್ನಾಗಿ ಕುದಿಸಿ, ಆ ಕುದಿಸಿರೋ ನೀರನ್ನ ಇವರಿಗೆ ಸ್ನಾನವನ್ನು, ಅಥವಾ ಎಲ್ಲಿ ಕ್ಯಾನ್ಸರ್ ಬಂದಿದೆ ಲಂಗಲ್ವಾ, ಆ ಒಳಭಾಗದಲ್ಲಿ ದೇಹಕ್ಕೆ ಹೋಗಲೇಬೇಕು. ಅದಕ್ಕೆ ಅದರ ಜೊತೆಗೆ ನೀವೇನು ಮಾಡ್ಬೋದು, ಕಷಾಯವನ್ನು ಮಾಡ್ಕೊಳ್ಳೋಕ್ಕೆ ತುಳಸಿ ಅಂದರೆ ನಾರಾಯಣನಿಗೆ ಹಾಕಿರೋ ತುಳಸಿ, ಆಲ್ದ ಮರ ಅಥವಾ ಬೇವಿನ ಮರ, ಆಲ್ದ ಮರ ಅಥವಾ ಬೇವಿನ ಮರ, ಹಳ್ಳಿ ಮರ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ, ಹಳ್ಳಿ ಮರ ಗುರು ಆಗ್ಬಿಡ್ತಾನೆ. ಆಲ್ದ ಮರ ಅಂದರೆ ರಾಹು ತತ್ವದಲ್ಲಿ, ಬೇವಿನ ಮರ ಶುಕ್ರ, ರಾಹು ಶುಕ್ರ ಇಬ್ಬರು ಏನು ಮಾಡ್ತಾನೆ, ಕ್ಯಾನ್ಸರ್ನ ಕ್ಯೂರ್ ಮಾಡ್ತಕ್ಕಂಥ ಆಯುರ್ವೇದ ಅಂತ ಕರಿತೀವಿ. ಅದಕ್ಕೋಸ್ಕರ ನೀವು ಆ ರೀತಿ ಏನು ಮಾಡ್ಕೋಬೇಕು, ಅದನ್ನು ಚಕ್ಕೆಗಳಾಗಿ ತಂದು ಕುದಿಸಿ ಈ ತುಳಸಿ ಜೊತೆ ಕುಡಿಸಿ ಆ ನೀರನ್ನು ಕುಡಿಸ್ತಾ ಬರಬೇಕು. ಇದನ್ನು ಪ್ರಯೋಗವಾಗಿ ಖಂಡಿತ ಮಾಡಿದ್ರೆ ಸ್ವಲ್ಪ ಹಾಕಿದ್ನೋ ಇಲ್ವೋ ಅಂತ ಒಂದು ಸ್ಟ್ರಾಪ್ ಜೇನುತುಪ್ಪ, ಪಚ್ಕರ್ಪೂರ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಏನೋ ಒಂದೇ ಒಂದು ಸ್ಪೂನು ಹಾಕಿದ್ನೋ ಇಲ್ವೋ ಅಂತ ಜೇನುತುಪ್ಪ, ಪಚ್ಕರ್ಪೂರ ಎರಡನ್ನು ಹಾಕಿ ಕೊಡಿ. ಖಂಡಿತವಾಗ್ಲೂ ಸ್ವಲ್ಪ ಚೇತರಿಸ್ಕೊತಾರೆ. ಈಗ ಪೈಪ್ ಒಳಗೆ ಹೋಗ್ತಾ ಇರೋದು ತನಗೇ ದೇಹ ಶ್ರಮದಲ್ಲಿ ನಾನು ತೊಗೊತೀನಿ ಬಿಡು ಅಂತ ಪೈಪ್ ಸಾಕೋತಾರೆ. ಈ ಥರ ನೀವು ಅವ್ರನ್ನ ಇನ್ನೊಂದೇನು ಅಂದರೆ ಪೂರ್ವಕ್ಕೆ ತಲೆ ಹಾಕಿ ಮಲಗಿಸಿ, ಅಗ್ನಿ ಮೂಲೆಯಲ್ಲಿ ಮಲಗಿಸಿ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಯಾವುದೇ ಪೇಷಂಟ್ಗಳಾಗಲಿ ಎಲ್ಲೇ ಆಗಲಿ ಪೂರ್ವಕ್ಕೆ ತಲೆ ಹಾಕಿ, ಆ ತಲೆಯ ಭಾಗ ಸೂರ್ಯನ ಹಿಂದೆ ತಲೆಯ ಭಾಗದಲ್ಲಿ ಸೂರ್ಯ ಇರಬೇಕು. ಅಗ್ನಿ ಮೂಲೆಯ ಭಾಗ, ಹಾಲಲ್ಲಿ ಅಗ್ನಿ ಮೂಲೆ ಅಥವಾ ಅಡುಗೆ ಮನೆ ಮೂಲೆಯಲ್ಲಿ ಅಗ್ನಿ ಮೂಲೆ, ಇಲ್ಲ ರೂಮಲ್ಲಿ ಅಗ್ನಿ ಮೂಲೆಯ ಭಾಗದಲ್ಲಿ ಆದಷ್ಟು ಮಲಗಿಸಿದ್ರೆ
ಮ್ಯಾಕ್ಸಿಮಮ್ ಎಷ್ಟು ಟ್ರೈ ಆಗುತ್ತೋ ಅಷ್ಟು ಮಲಗಿಸಿದಾಗ ಬೇಗ ಚೇತರಿಸ್ಕೊಳ್ಳೋ ಅವಕಾಶ. ಚಂದ್ರ ಅಲ್ಲೇ ಇರ್ತಾನೆ. ಆ ಚಂದ್ರ ಸೂರ್ಯನಿಗೆ ಪೂರ್ವಾಭಿಮುಖ ನೋಡಿದಾಗ ಅಲ್ಲಿ ಅಗ್ನಿ ಬೆಂಕಿ, ಅವನು ಬೇಗ ಬೇಗ ಚೇತರಿಸ್ತಾನೆ. ಇದು ಋಣ ಪರಿವರ್ತನೆ ಮಾಡಿಕೊಡ್ತಾ ಇದ್ದಾನೆ. ಸರಿ, ಒಳ್ಳೇದಾಗತ್ತೆ. ಇಷ್ಟನ್ನ ಮಾಡಿ ಆ ದೇವತೆ ಅಧಿದೇವತೆ ಸಾಕ್ಷಾತ್ ರಾಕಾಯಮ್ಮ ಅಲ್ಲಿ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ಬೇಕು. ಅಟ್ಲೀಸ್ಟ್ 5 ಲೀಟರ್ ನೀರನ್ನು ತೊಗೊಂಬನ್ನಿ. ಕ್ಯಾನ್ಸರ್ ಕೂಡ ಗುಣ ಆಗುವಂಥ ಅವಕಾಶಗಳು ಖಂಡಿತ. ತೊನ್ನು ಕುಷ್ಠರೋಗ ಎಷ್ಟೋ ಜನಕ್ಕೆ ಪರಿವರ್ತನೆ ಆಗಿದೆ. ಅಂಥದ್ದು ಇದು ಯಾವ್ದು ಮಹಾ. ಅದಕ್ಕೆ ದೇಹಕ್ಕೆ ಹೋಗಬೇಕಾದ್ರೆ ಆ ನೀರು ಅಮ್ಮನವ್ರ ಕಾಲಲ್ಲಿ ಬರ್ತಕ್ಕಂಥ ರಾಕಾಯಮ್ಮ 16 ಕಿಲೋಮೀಟರ್ ಕುಂಭಕೋಣಂನಿಂದ ವಿಶೇಷವಾಗಿ ಆ ರೂಪದಲ್ಲಿ ಬಂದು ನಾವು ತಿರುಪರಕೊಂಡ್ರಮಿಂದ 16 ಕಿಲೋಮೀಟರ್ ದೂರ ಹೋದ ಅಳಗರ್ ಕೋಯಿಲ್ ಮೇಲೆ ಬೆಟ್ಟದ ಮೇಲೆ ಇದೆ ರಾಕಾಯಮ್ಮ ವಿಚಾರ. ಸಾಕಷ್ಟು ವಿಚಾರಗಳು ಟಿವಿಲಿ ಎಷ್ಟೋ ಸರಿ ಹೇಳ್ಬಿಟ್ಟಿದ್ದೀನಿ. ಹೋಗಿ ಬನ್ನಿ. ಆ ನೀರನ್ನು 5 ಲೀಟರ್ ತನ್ನಿ. ದಿನ ಸ್ನಾನ ಮಾಡುವಾಗ ಸ್ವಲ್ಪ ನೀರು, ಸ್ನಾನಕ್ಕೆ ಉಪಯೋಗಿಸ್ಕೊಳ್ಳೋದು ಒಂದು ಸ್ವಲ್ಪ ನೀರು, ತೀರ್ಥವಾಗಿ ತೊಗೊಳ್ಳಿ. ಒಳ್ಳೇದಾಗತ್ತೆ ಭಾಗ್ಯಮ್ಮ, ಯೋಚನೆ ಮಾಡಿ. ಆದರೆ ಈ ಕಷಾಯವನ್ನು ಇದೆಯಲ್ಲ ಮಾಡ್ಕೋಬೇಕಾದ್ರೆ ಆದಷ್ಟು ಅಮಾವಾಸ್ಯೆಗೆ ಹತ್ತಿರ, ಅಮಾವಾಸ್ಯೆಗೆ 2 ದಿವಸ ಇದೆ, ಇಲ್ಲ ಅಮಾವಾಸ್ಯೆ ಮುಗಿತೋ 3 ದಿವಸ ಬ್ಯಾಲೆನ್ಸಲ್ಲಿದೆ, ಇನ್ ಬಿಟ್ವೀನ್ ಅಮಾವಾಸ್ಯೆ ಬಿಫೋರ್ ಆರ್ ಆಫ್ಟರ್ ಆ ಸಮಯಕ್ಕೆ ಖಂಡಿತ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ.